Hello everyone, welcome to Samadhana classes. Let us see question number 46 of chapter Force and Laws of Motion. Two boys dropped sheets of paper from the top of the tower. ಎರಡು ಬಾಯ್ಸ್ ಏನ್ ಮಾಡ್ತಿದ್ದಾರೆ, ಟಾಪ್ ಆಫ್ ದ ಟವರ್ ಇಂದ ಪೇಪರ್ ಅನ್ನ ಎಸಿತಿದ್ದಾರೆ ಅಥವಾ ಪೇಪರ್ ಅನ್ನ ಬಿಡ್ತಿದ್ದಾರೆ. ಈ ತರ ಒನ್ ಬಾಯ್ ಡ್ರಾಪ್ಡ್ ಹಿಸ್ ಶೀಟ್ ಆಫ್ ಪೇಪರ್ ಆಸ್ ಸಚ್. ಪೇಪರ್ ಹೇಗಿದೆಯಲ್ಲ ಹಾಗೆ ಬಿಡ್ತಿದ್ದಾನೆ. ಇನ್ನೊಬ್ನ ಏನ್ ಮಾಡ್ದ, ನಂದು ಬೇಗ ಹೋಗಿ ಮುಟ್ಬೇಕಂತ ಅನ್ಕೊಂಡು ವೈಲ್ ದ ಅದರ್ ಬಾಯ್ ಡ್ರಾಪ್ ಇಟ್ ಬೈ ಚೇಂಜಿಂಗ್ ಇಟ್ ಇನ್ ದ ಶೇಪ್ ಆಫ್ ಅ ಬಾಲ್. ಏನ್ ಮಾಡ್ತಾನೆ ಅವನು, ಬಾಲ್ ಶೇಪ್ ಮಾಡಿ ಅದನ್ನ ಕೆಳಗಡೆ ಬಿಡ್ತಾನೆ. ತನ್ನ ಪೇಪರ್ ಬೇಗ ಹೋಗಿ ನೆಲ ಮುಟ್ಟುತ್ತೆ ಅಂತ ಅನ್ಕೋತಿದ್ದಾನೆ. ಬಟ್ ಒಂದು ಟ್ವಿಸ್ಟ್ ಇತ್ತು. ಏನು, ವಿಚ್ ಶೀಟ್ ಆಫ್ ಪೇಪರ್ ವಿಲ್ ರೀಚ್ ದ ಗ್ರೌಂಡ್ ಫಸ್ಟ್ ಅಂತ ಕೇಳಿದ್ದಾರೆ. ಟ್ವಿಸ್ಟ್ ಏನು, ಅಸ್ಯೂಮ್ ಏರ್ ರೆಸಿಸ್ಟೆನ್ಸ್ ನೆಗ್ಲಿಜಿಬಲ್. ಏರ್ ರೆಸಿಸ್ಟೆನ್ಸ್ ಏನಿದೆ ಪೇಪರ್ ಹೀಗೆ ಹೋಗ್ತಾ ಇರುವಾಗ, ಏರ್ ರೆಸಿಸ್ಟೆನ್ಸ್ ಅಂದ್ರೆ ಏನ್ ಮಾಡುತ್ತೆ, ಇದು ಈ ಪೇಪರ್ ಬಾಲ್ ಇರ್ಬೋದು ಅಥವಾ ಪೇಪರ್ ಶೀಟ್ ಇರ್ಬೋದು, ಅದರ ಮೋಷನ್ ಅನ್ನ ಅಪೋಸ್ ಮಾಡುತ್ತೆ. ಏರ್ ರೆಸಿಸ್ಟೆನ್ಸ್ ಹೆಸರೇ ಹೇಳ್ತಾ ಇದೆ, ರೆಸಿಸ್ಟ್ ಮಾಡುತ್ತೆ ಏರ್ ರೆಸಿಸ್ಟೆನ್ಸ್. ಹಾಗಿದ್ರೆ ಏರ್ ರೆಸಿಸ್ಟೆನ್ಸ್ ನೆಗ್ಲಿಜಿಬಲ್ ಇದೆ. ಈ ಕಂಡೀಷನ್ ಅಲ್ಲಿ ಯಾರ ಪೇಪರ್ ಮೊದಲು ಹೋಗಿ ಗ್ರೌಂಡ್ ಅನ್ನ ಸೇರುತ್ತೆ, ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ನಿಮಗೂ ಅನ್ಸುತ್ತಾ ಪೇಪರ್ ಬಾಲ್ ಮೊದಲು ಹೋಗಿ ಗ್ರೌಂಡ್ ಅನ್ನ ಸೇರುತ್ತೆ? ಸರಿ, ಈಗ ಇದನ್ನ ಹಂಗೆ ತಲೆಯಲ್ಲಿ ಇಟ್ಕೊಳ್ಳೋಣ. ಯಾವ ತರ ಕಾನ್ಸೆಪ್ಟ್ ಇರುತ್ತೆ ಅಂದ್ರೆ, ಇಲ್ಲಿ ಅಮ್ಮಂಗೆ ಇಬ್ರು ಮಕ್ಳು ಇದ್ದಾರೆ, ಸರಿನಾ? ಒಬ್ರು ದೊಡ್ಡವರು, ಇನ್ನೊಬ್ರು ಚಿಕ್ಕವರು. ಈಗ ಅಮ್ಮ ಏನ್ ಮಾಡ್ತಾರೆ, ದೊಡ್ಡವರಿಗೆ ಜಾಸ್ತಿ ಫುಡ್ ಕೊಡ್ತಾರೆ, ಸಣ್ಣವರಿಗೆ ಕಡಿಮೆ ಫುಡ್ ಕೊಡ್ತಾರೆ. ಅಂದ್ರೆ ಅಮ್ಮ ನನ್ಗೆ ದೊಡ್ಡವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಮ್ಮಂಗೆ, ಸಣ್ಣ ಮಗ ಅಥವಾ ಮಗಳ ಮೇಲೆ ಕಡಿಮೆ ಪ್ರೀತಿ ಇದೆ ಅಂತ ಮೀನಿಂಗ ಇಲ್ಲ. ಅಮ್ಮಂಗ್ ಗೊತ್ತಿದೆ ಯಾರಿಗೆ ಎಷ್ಟು ಫುಡ್ ಕೊಟ್ರೆ ಅವರಿಗೆ ತಿಂದು ಕರಗಿಸ್ಕೊಳ್ಳೋ ಅರಗಿಸ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಅಮ್ಮಂಗ್ ಗೊತ್ತು ಅಲ್ವಾ? ಅರ್ತ್ ಕೂಡ ಮದರ್ ಅರ್ತ್ ಅಂತ ಹೇಳ್ತೀವಿ. ಹಾಗಿದ್ರೆ ಅರ್ತ್ ಏನ್ ಮಾಡ್ತಾರೆ, ಅರ್ತ್ ಏನ್ ಮಾಡುತ್ತೆ, ಇಬ್ರಿಗೂ ಮೋಸ ಮಾಡಲ್ಲ. ಏನ್ ಮಾಡುತ್ತೆ ಇಲ್ಲಿ, ಬೋತ್ ಶೀಟ್ಸ್ ವಿಲ್ ರೀಚ್ ದ ಗ್ರೌಂಡ್ ಎಟ್ ದ ಸೇಮ್ ಟೈಮ್. ಇಲ್ಲಿ ಎರಡೂ ಶೀಟ್, ಅವನು ಮುದ್ದೆ ಮಾಡ್ಲಿ ಹಂಗೆ ಹಾಕ್ಲಿ ಏನೇ ಇರ್ಲಿ, ಎರಡೂ ಶೀಟ್ ಸೇಮ್ ಟೈಮ್ ಅಲ್ಲಿ ಹೋಗಿ ಅರ್ತ್ ಅನ್ನ ರೀಚ್ ಆಗ್ತಾ ಇದೆ ಇನ್ ದ ಅಬ್ಸೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್. ಆದ್ರೆ ಒಂದ್ ಕಂಡೀಷನ್ ಏನು, ಅಲ್ಲಿ ಏರ್ ರೆಸಿಸ್ಟೆನ್ಸ್ ಇರಬಾರ್ದು. ಗ್ರಾವಿಟಿ ಎಕ್ಸಿಲರೇಟ್ಸ್ ಆಲ್ ಆಬ್ಜೆಕ್ಟ್ಸ್ ಎಟ್ ದ ಸೇಮ್ ರೇಟ್ ರಿಗಾರ್ಡ್ಲೆಸ್ ಆಫ್ ದೇರ್ ಶೇಪ್ ಅಲ್ವಾ? ಹೇಗೆ ಮದರ್ಗೆ ಚಿಕ್ಕ ಪಾಪು ಇರ್ಲಿ, ದೊಡ್ಡ ಮಗ ಅಥವಾ ಮಗಳಿರ್ಲಿ, ಅಥವಾ ಅವರಿಗೆ ಏನೋ ಒಂದು ಡಿಫೆಕ್ಟ್ ಇರ್ಲಿ, ಮದರ್ಗೆ ಅದು ಅಫೆಕ್ಟೇ ಆಗೋದಿಲ್ಲ ಅಲ್ವಾ? ಇಬ್ರಿಗೂ ಈಕ್ವಲ್ ಲವ್ ಅನ್ನ ಕೊಡ್ತಾಳೆ. ಅದೇ ತರ ಇಲ್ಲಿ ಗ್ರಾವಿಟಿ ಏನಿರುತ್ತೆ, ವಿಚ್ ಎಕ್ಸಿಲರೇಟ್ಸ್ ಆಲ್ ಆಬ್ಜೆಕ್ಟ್ಸ್ ಎಟ್ ದ ಸೇಮ್ ರೇಟ್. ಅದ್ರದ್ದು ಶೇಪ್ ಯಾವುದೇ ಇರ್ಲಿ, ಗ್ರಾವಿಟಿ ಏನ್ ಮಾಡುತ್ತೆ, ಎಲ್ಲಾ ಆಬ್ಜೆಕ್ಟ್ ಅನ್ನ ಸೇಮ್ ರೇಟ್ ಅಲ್ಲೇ ಎಕ್ಸಿಲರೇಟ್ ಮಾಡುತ್ತೆ. ಅದು ಪೇಪರ್ ಬಾಲ್ ಆಗಿರ್ಲಿ, ಪೇಪರ್ ಶೀಟ್ ಇರ್ಲಿ. ಆದ್ರೆ ಒಂದೇ ಕಂಡೀಷನ್ ಏನು, ಅಲ್ಲಿ ಏರ್ ರೆಸಿಸ್ಟೆನ್ಸ್ ಇರಬಾರ್ದು. ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ಎರಡು ಒಟ್ಟಿಗೆ ಹೋಗಿ ಗ್ರೌಂಡ್ ಅನ್ನ ಸೇರುತ್ತೆ. ಇಲ್ಲ ಅಂದ್ರೆ ಮೊದಲು ಪೇಪರ್ ಬಾಲ್ ಹೋಗುತ್ತೆ, ಯಾಕಂದ್ರೆ ಇದ್ರ ಮೇಲೆ ಏರ್ ರೆಸಿಸ್ಟೆನ್ಸ್ ಕಡಿಮೆ ವರ್ಕ್ ಆಗುತ್ತೆ. ಇಲ್ಲಿ ಪೇಪರ್ ಶೀಟ್ ಮೇಲೆ ಏರ್ ರೆಸಿಸ್ಟೆನ್ಸ್ ಜಾಸ್ತಿ ವರ್ಕ್ ಆಗುತ್ತೆ. ಹಾಗಾಗಿ ತಿಳ್ಕೋತ್ ಆಮೇಲೆ ಲೇಟ್ ಆಗಿ ಹೋಗಿ ಗ್ರೌಂಡ್ ಅನ್ನ ತಲುಪುತ್ತೆ. ಇಲ್ಲಿ ನಮ್ಗೆ ಏರ್ ರೆಸಿಸ್ಟೆನ್ಸ್ ನೆಗ್ಲಿಜಿಬಲ್ ಅಂತ ಅಸ್ಯೂಮ್ ಮಾಡಕ್ ಹೇಳಿದಾರಲ್ಲ. ಸೊ ಬೋತ್ ಶೀಟ್ಸ್ ವಿಲ್ ರೀಚ್ ದ ಗ್ರೌಂಡ್ ಅಟ್ ಸೇಮ್ ಟೈಮ್ ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು.